ಶಿವನ 11 ಜ್ಯೋತಿರ್ಲಿಂಗಗಳ ಮಹಿಮೆ. ನಮಸ್ಕಾರ ಸ್ನೇಹಿತರೆ, ಈ ಭೂಮಿಯಲ್ಲಿ ಅನೇಕ ದೇವಾಲಯಗಳಿವೆ. ಆದರೆ ಶಿವನ 11 ಜ್ಯೋತಿರ್ಲಿಂಗಗಳು ಮಾತ್ರ ಅತ್ಯಂತ ಶಕ್ತಿಶಾಲಿ ಮತ್ತು ಪವಿತ್ರವಾದವು ಎಂದು ಹೇಳಲಾಗುತ್ತದೆ. ಈ ಜ್ಯೋತಿರ್ಲಿಂಗಗಳನ್ನು ಕೇವಲ ನೋಡಿದರೂ ಪಾಪಗಳು ನಾಶವಾಗುತ್ತವೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಹಾಗಾದರೆ ಶಿವನ ಈ 11 ಜ್ಯೋತಿರ್ಲಿಂಗಗಳು ಯಾವುವೆಂದು ನೋಡೋಣ ಬನ್ನಿ. ಅವುಗಳ ಹಿಂದೆ ಇರುವ ರಹಸ್ಯವೇನು ಇಂದು ಇದನ್ನೆಲ್ಲ ತಿಳಿಯೋಣ. ಮೊದಲನೆಯದಾಗಿ ಸೋಮನಾಥ ಜ್ಯೋತಿರ್ಲಿಂಗ. ಅದು ಗುಜರಾತ್ನಲ್ಲಿದೆ. ಇದು ಶಿವನ ಮೊದಲ ಜ್ಯೋತಿರ್ಲಿಂಗ ಎಂದು ಪ್ರಸಿದ್ಧವಾಗಿದೆ. ಚಂದ್ರದೇವನು ಶಾಪದಿಂದ ತನ್ನ ಪ್ರಕಾಶ ಕಳೆದುಕೊಂಡಾಗ ಇಲ್ಲಿ ಶಿವನನ್ನು ಆರಾಧಿಸಿದರು. ಶಿವನು ಆಶೀರ್ವಾದ ನೀಡಿ ಅವನಿಗೆ ಮತ್ತೆ ಬೆಳಕು ನೀಡಿದನು. ಆದ್ದರಿಂದ ಈ ಸ್ಥಳಕ್ಕೆ ಸೋಮನಾಥ ಎಂಬ ಹೆಸರು ಬಂದಿದೆ. ಎರಡನೇದಾಗಿ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ. ಇದು ಶ್ರೀಶೈಲಂನಲ್ಲಿದೆ. ಪಾರ್ವತಿ ಮತ್ತು ಶಿವರು ತಮ್ಮ ಮಗ ಕಾರ್ತಿಕೇಯನಿಗಾಗಿ ಇಲ್ಲಿ ಬಂದರು ಎಂದು ಹೇಳಲಾಗುತ್ತದೆ. ಈ ದೇವಾಲಯದಲ್ಲಿ ಶಿವ ಮತ್ತು ಪಾರ್ವತಿ ಇಬ್ಬರ ದಿವ್ಯಶಕ್ತಿ ಒಂದೇ ಸ್ಥಳದಲ್ಲಿ ಇದೆ. ಇಲ್ಲಿ ಪ್ರಾರ್ಥನೆ ಮಾಡಿದರೆ ಕುಟುಂಬದ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಎಂದು ನಂಬಿಕೆ ಇದೆ. ಮೂರನೇದು ಯಾವುದಪ್ಪ ಅಂದರೆ ಮಹಾಕಾಳೇಶ್ವರ. ಇದು ಉಜ್ಜಯಿನಿಯಲ್ಲಿದೆ. ಈ ದೇವಾಲಯದ ಶಿವಲಿಂಗ ಸ್ವಯಂಭೂ ಎಂದು ಹೇಳಲಾಗುತ್ತದೆ. ಮಹಾಕಾಳೇಶ್ವರನು ಕಾಲದ ಅಧಿಪತಿ. ಇಲ್ಲಿ ನಡೆಯುವ ಭಸ್ಮ ಆರತಿ ವಿಶ್ವಪ್ರಸಿದ್ಧ. ಶಿವನು ಇಲ್ಲಿ ತನ್ನ ಭಕ್ತರನ್ನು ಎಲ್ಲ ಭಯಗಳಿಂದ ರಕ್ಷಿಸುತ್ತಾನೆ. ನಾಲ್ಕನೇದಾಗಿ ಓಂಕಾರೇಶ್ವರ ಮಧ್ಯಪ್ರದೇಶದಲ್ಲಿದೆ. ನರ್ಮದಾ ನದಿಯ ಮಧ್ಯದಲ್ಲಿರುವ ದ್ವೀಪದಲ್ಲಿ ಈ ಜ್ಯೋತಿರ್ಲಿಂಗ ಇದೆ. ಈ ದ್ವೀಪದ ಆಕಾರ ಓಂ ಚಿಹ್ನೆಯಂತೆ ಕಾಣುತ್ತದೆ. ಆದ್ದರಿಂದ ಇದನ್ನು ಓಂಕಾರೇಶ್ವರ ಎಂದು ಕರೆಯುತ್ತಾರೆ. ಐದನೇದಾಗಿ ಕೇದಾರನಾಥ. ಇದು ಹಿಮಾಲಯದಲ್ಲಿದೆ. ಹಿಮಾಲಯ ಬೆಟ್ಟಗಳ ನಡುವೆ ಇರುವ ಈ ದೇವಾಲಯ ಭಕ್ತರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ. ಪಾಂಡವರು ತಮ್ಮ ಪಾಪ ಪರಿಹಾರಕ್ಕಾಗಿ ಇಲ್ಲಿ ಶಿವನನ್ನು ಆರಾಧಿಸಿದರು ಎಂದು ಕಥೆಯಿದೆ. ಇಲ್ಲಿನ ವಾತಾವರಣವೇ ದೈವಿಕ ಅನುಭವ ನೀಡುತ್ತದೆ. ಮತ್ತು ಆರನೇದಾಗಿ ಭೀಮಶಂಕರ. ಇದು ಮಹಾರಾಷ್ಟ್ರದಲ್ಲಿದೆ. ಭೀಮ ಎಂಬ ರಾಕ್ಷಸನನ್ನು ಸಂಹರಿಸಿದ ನಂತರ ಶಿವನು ಇಲ್ಲಿ ಲಿಂಗದ ರೂಪದಲ್ಲಿ ಪ್ರತ್ಯಕ್ಷನಾದನು. ಇಲ್ಲಿಂದಲೇ ಭೀಮಾ ನದಿ ಹುಟ್ಟುತ್ತದೆ ಎಂದು ಹೇಳಲಾಗುತ್ತದೆ. ಏಳನೇದಾಗಿ ಕಾಶಿ ವಿಶ್ವನಾಥ. ಇದು ವಾರಣಾಸಿಯಲ್ಲಿದೆ. ಕಾಶಿ ನಗರವೇ ಶಿವನ ನೆಲ ಎಂದು ಹೇಳುತ್ತಾರೆ. ಇಲ್ಲಿ ಸಾಯುವವರಿಗೂ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆಯೂ ಇದೆ. ಶಿವನು ಸ್ವತಃ ಈ ನಗರವನ್ನು ಕಾಪಾಡುತ್ತಾನೆ ಎಂದು ಪುರಾಣಗಳು ಹೇಳುತ್ತವೆ. ಎಂಟನೇದಾಗಿ ಯಾವುದಪ್ಪ ಅಂದರೆ ತ್ರ್ಯಂಬಕೇಶ್ವರ. ಇದು ನಾಸಿಕ್ಕಲ್ಲಿದೆ. ಗೋದಾವರಿ ನದಿಯ ಉದ್ಭವ ಸ್ಥಳದ ಸಮೀಪದಲ್ಲಿರುವ ಈ ಜ್ಯೋತಿರ್ಲಿಂಗ ಅತ್ಯಂತ ಪವಿತ್ರ. ಇಲ್ಲಿ ಶಿವನ 3 ಮುಖಗಳ ರೂಪವನ್ನು ಪೂಜಿಸಲಾಗುತ್ತದೆ. ಒಂಬತ್ತನೇದು ಯಾವುದಪ್ಪ ಅಂದರೆ ವೈದ್ಯನಾಥ. ಇದು ಜಾರ್ಖಂಡಲ್ಲಿದೆ. ರಾವಣನನ್ನು ಶಿವನನ್ನು ಲಂಕೆಗೆ ಕರೆದುಕೊಂಡು ಹೋಗಲು ಮಾಡಿದ ತಪಸ್ಸಿನ ಕಥೆ ಈ ಸ್ಥಳಕ್ಕೆ ಸಂಬಂಧಿಸಿದೆ. ಶಿವನು ಇಲ್ಲಿ ವೈದ್ಯನಾಥ ರೂಪದಲ್ಲಿ ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾನೆ. 10ನೇದಾಗಿ ನಾಗೇಶ್ವರ. ಇದು ದ್ವಾರಕದಲ್ಲಿದೆ. ನಾಗಗಳ ಅಧಿಪತಿಯಾಗಿ ಶಿವನು ಇಲ್ಲಿ ಪೂಜಿಸಲ್ಪಡುತ್ತಾನೆ. ಭಯ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ನಿವಾರಿಸುವ ಶಕ್ತಿ ಈ ಕ್ಷೇತ್ರಕ್ಕೆ ಇದೆ ಎಂದು ಹೇಳಲಾಗುತ್ತದೆ. 11ನೇದು ಯಾವುದಪ್ಪ ಅಂದರೆ ರಾಮೇಶ್ವರಂ. ಇದು ತಮಿಳುನಾಡಿನಲ್ಲಿದೆ. ರಾಮನು ರಾವಣ ಸಂಹಾರದ ನಂತರ ಶಿವನ ಪೂಜೆ ಮಾಡಿದ ಸ್ಥಳವೇ ರಾಮೇಶ್ವರ. ಇಲ್ಲಿ ಪ್ರಾರ್ಥನೆ ಮಾಡಿದರೆ ಜೀವನದ ಅಡಚಣೆಗಳು ದೂರವಾಗುತ್ತವೆ ಎಂದು ಭಕ್ತರು
ನಂಬುತ್ತಾರೆ. ಸ್ನೇಹಿತರೆ, ಶಿವನ ಈ 11 ಜ್ಯೋತಿರ್ಲಿಂಗಗಳು ಕೇವಲ ದೇವಾಲಯಗಳಲ್ಲ, ಅವು ಭಕ್ತಿ, ಶಕ್ತಿ ಮತ್ತು ದೈವಿಕತೆಯ ಪ್ರತೀಕಗಳು. ಒಮ್ಮೆ ಜೀವನದಲ್ಲಿ ಈ ಪವಿತ್ರ ಸ್ಥಳಗಳನ್ನು ಭೇಟಿ ಮಾಡಿದರೆ ಮನಸ್ಸಿಗೆ ಅಸಾಧಾರಣ ಶಾಂತಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ ಶಿವನ ಆಶೀರ್ವಾದ ಪಡೆಯಿರಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.